ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಒಂದು ಹಿಡನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ಟೆಂಪಲ್ಗೆ ಹೋಗಬೇಕು ಅಂದರೆ ಕಾಡು ಮೇಡು ಬೆಟ್ಟ ಗುಡ್ಡ ಎಲ್ಲ ದಾಟಿ ಹೋಗಬೇಕು, ಅಂದರೆ ಬೆಟ್ಟದ ತುದಿಗೆ ಹೋಗಬೇಕು. ಬನ್ನಿ ಹೋಗಿ ಬರುವ. ಇದೇ ಟೆಂಪಲ್ಗೆ ಹೋಗ್ತಾ ಇರೋದು, ಶ್ರೀ ಮಲೆತೆರಿಗೆ ದೇವಸ್ಥಾನ. ಮುಂದೆ ಕಾಣ್ತಿದೆಯಲ್ಲ, ಅದೇ ರೋಡಲ್ಲಿ ಹೋಗಬೇಕು. ಈ ದೇವಸ್ಥಾನಕ್ಕೆ ಸುಮಾರು ಸಲ ಬಂದಿದ್ದೀವಿ, ನಿಮಗೂ ಒಂದು ಸಲ ತೋರಿಸುವ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ ರೋಡ್ ಹೇಗಿದೆ ಅಂತ, ಒಳ್ಳೆ ಅಡ್ವೆಂಚರಸ್ ಹೋದಂಗಿದೆ. ಬನ್ನಿ ಹಾಗೆಯೇ ಮುಂದೆ ಹೋಗುವ. ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ನೀವು ವಿರಾಜಪೇಟೆಯಿಂದ ಸುಮಾರು ಒಂದು 20 ಕಿಲೋಮೀಟ್ರ್ ಭಾಗಮಂಡಲ ರೋಡಲ್ಲಿ ಬಂದರೆ ಅಲ್ಲಿ ಕರಣ ಅಂತ ಗ್ರಾಮ ಸಿಗ್ತದೆ. ಗ್ರಾಮದಿಂದ ಒಳಗೆ ಬಂದರೆ ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಆಗ್ಬೋದು. ರೋಡು ಚೆನ್ನಾಗಿಲ್ಲ ಅಂದರೂ ಜನ ಬರ್ತಾರೆ, ಆದರೂ ಇನ್ನೂ ಚೆನ್ನಾಗಿದ್ದರು ಇನ್ನೂ ಜಾಸ್ತಿ ಜನ ಬರ್ತಾಯಿದ್ರು ಟೆಂಪಲ್ಗೆ. ಹಾಗೆ ಬರ್ತಾ ನಿಮಗೆ ಸೈಡ್ ಸೀನ್ಗಳನ್ನ ನೋಡ್ಕೊಂಡು ಬರ್ಬೋದು. ಬೆಟ್ಟದ ಮೇಲೆ ಬಂದ ಹಾಗೆ ವಾತಾವರಣ ಚೇಂಜ್ ಆಗ್ತದೆ. ಸ್ನೇಹಿತರೆ, ನೀವು ಮೇಲೆ ಬರುವಾಗ ಚಪ್ಪಲಿ ಶೂಸ್ ಏನೇ ಹಾಕ್ಕೊಂಡಿದ್ದು ಸಹ ಮಧ್ಯದಲ್ಲೇ ಬಿಟ್ಟು ಬರಬೇಕಾಗ್ತದೆ. ಅದನ್ನು ವೀಡಿಯೋ ತೆಗಿಲಿಕ್ಕೆ ಬಿಟ್ಟೋಯ್ತು. ನಾವು ಇವಾಗ ಬೆಟ್ಟದ ತುದಿಯಲ್ಲಿದ್ದೀವಿ. ಹಾಗೆ ನೋಡಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಅಂತ, ಸುತ್ತಮುತ್ತ ಇಲ್ಲಿ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಈ ವಿಡಿಯೋದ ಕೊನೆಯಲ್ಲಿ ವ್ಯೂ ಪಾಯಿಂಟ್ ಮಾಡ್ತೇನೆ. ಮೊದಲು ದೇವಸ್ಥಾನದೊಳಗೆ ಹೋಗಿರುವ. ಬನ್ನಿ, ಇದೇ ದೇವಸ್ಥಾನ ನೋಡಿ. ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನೋಡಿ ಎಷ್ಟೊಂದು ಗಂಟೆಗಳು ಕಾಣ್ತಾ ಇದೆ, ಅದೇ ವಿಶೇಷ ಕೂಡ. ಗಂಟೆಗಳನ್ನ ಒಪ್ಪಿಸಿ ಹರಕೆಗಳನ್ನ ಹೊತ್ಕೊಂಡ್ರೆ ಅದು ಈಡೇರ್ತದೆ ಅಂತ ಹೇಳ್ತಾರೆ. ಸೊ ಹಾಗೆ ನಡೀತಾ ಇದೆ ಕೂಡ. ಹಾಗೆ ಎಂಟ್ರಿ ಆಗುವಾಗ ಈ ಕೆರೆ ಸಿಗ್ತದೆ. ಇಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ಒಳಗೆ ಪ್ರವೇಶ ಮಾಡಬೇಕು. ಹರಕೆ ಕಟ್ಕೊಂಡು ಒಪ್ಪಿಸಿರುವಂತಹ ಗಂಟೆಗಳು 1000ಕ್ಕಿಂತ ಜಾಸ್ತಿ ಇರ್ಬೋದಿಲ್ಲ. ಕಾಣಿಸ್ತಿದೆ ನಿಮಗೆ ಎಷ್ಟೊಂದು ಗಂಟೆಗಳಿದ್ದಾವೆ ಅಂತ. ಹಾಗೆ ಇಲ್ಲಿ ತಮ್ಮ ಪೆಟ್ಟುಗಳಿಗೆ, ಅಂದರೆ ಸಾಕು ಪ್ರಾಣಿಗಳಿಗೂ ಏನಾದರೂ ರೋಗಗಳಿದ್ದರೂ ಬೇರೆ ಏನೇ ತೊಂದರೆ ಇದ್ದರೂ ಅವುಗಳ ಮೂರ್ತಿ, ಮಣ್ಣಿನ ಮೂರ್ತಿಯನ್ನು ಮಾಡಿ ಇಲ್ಲಿ ಹರಕೆ ಒಪ್ಪಿಸ್ತಾರೆ. ಸ್ನೇಹಿತರೆ, ಮುಂದೆ ಕಾಣಿಸ್ತಿದೆಯಲ್ಲ ಕೆರೆ, ಇದೇ ಕೆರೆಯಿಂದ ದೇವರಿಗೆ ಅಭಿಷೇಕದ ನೀರನ್ನು ತಗೊಂಡೋಗ್ತಾರೆ. ಈ ಕೆರೆಯನ್ನು ಮುಟ್ಟಬೇಕಾದ್ರೂ ಅಲ್ಲೇ ಇರುವ ಬೇರೆ ಕೆರೆಯಲ್ಲಿ ಸ್ನಾನ ಮಾಡಿ ಬಂದು ಅದೇ ಬಟ್ಟೆಯಲ್ಲಿ ಬಂದು ಇಲ್ಲಿಂದ ದೇವರಿಗೆ ಅಭಿಷೇಕದ ನೀರನ್ನು ತಗೊಂಡೋಗ್ತಾರೆ. ಸ್ನೇಹಿತರೆ ನೋಡಿ, ಅಭಿಷೇಕ ಮಾಡ್ತಾ ಇದ್ದಾರೆ. ಇದೇ ಥರ ಡೈಲಿ 8 ಬಿಂದಿಗೆಯಷ್ಟು ನೀರನ್ನು ಅಭಿಷೇಕ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ರುದ್ರಾಭಿಷೇಕ, ಭಸ್ಮಾರ್ಚನೆ, ಬಿಲ್ವಾರ್ಚನೆ, ಪುಷ್ಪಾರ್ಚನೆ ಪೂಜೆಗಳನ್ನು ಸಲ್ಲಿಸ್ತಾರೆ. ಹಾಗೆ 2 ಕೊಳಗಳಿದೆ. ಒಂದರಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಹಾಗೆ ಅದರ ಪಕ್ಕದಲ್ಲಿ ಅರ್ಚಕರು ಸ್ನಾನ ಮಾಡಿ ದೇವರ ಸೇವೆಯನ್ನು ಸಲ್ಲಿಸ್ತಾರೆ. ಸ್ನೇಹಿತರೆ, ಇಲ್ಲಿಯ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ದೇವರಿಗೆ ನೈವೇದ್ಯವಾಗಿ ಅಕ್ಕಿಯಿಂದ ಮಾಡಿದ ಪಾಯಸವನ್ನು ಸಲ್ಲಿಸ್ತಾರೆ. ಹಾಗೆ ಪ್ರತಿನಿತ್ಯ ಇಲ್ಲಿ ಸೌದೆಯ ಬೆಂಕಿಯಿಂದ ಮಾಡಿದ ನೈವೇದ್ಯವನ್ನೇ ದೇವರಿಗೆ ಅರ್ಪಿಸ್ತಾರೆ. ಯಾವುದೇ ಥರದ ಗ್ಯಾಸ್ ಬಳಸೋದಿಲ್ಲ. ಬನ್ನಿ, ಮಂಗಳಾರತಿ ತಗೊಂಡು ಮತ್ತೆ ಬರುವ. ಬನ್ನಿ, ನೇಚರ್ ಮತ್ತು ವ್ಯೂ ಪಾಯಿಂಟನ್ನು ನೋಡ್ಕೊಂಬರು. ನೀವೇನಾದರೂ ವಿರಾಜಪೇಟೆ ಕಡೆ ವಿಸಿಟ್ ಮಾಡಿದ್ರೆ ಈ ಪ್ಲೇಸಿಗೆ ವಿಸಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು.